ಇನ್ನು ನಿಮ್ಮ ಹಣೆ ಬರಹವೇ ಸರಿ ಇಲ್ಲ ಅಂತಂದರೆ, ಶತ್ರು ಬಾಧೆಗಳು ಜಾಸ್ತಿ ಆಗ್ತಾಯಿತ್ತು ಅಂತಂದರೆ, ಕಷ್ಟ ನಷ್ಟ ಅನಿಷ್ಟಗಳು ಜಾಸ್ತಿ ಆಗ್ತಾಯಿತ್ತು ಅಂತಂದರೆ ಗೊತ್ತಲ್ಲ, ಇದಕ್ಕೆಲ್ಲ ಏನು ಮಾಡಬೇಕು ಅಂತ ನಾನು ಅದನ್ನು ಹೇಗೆ ಹೊರಗಡೆ ಬರಬೇಕು ಅನ್ನೋಂಥ ಅದ್ಭುತವಾದಂಥ ತಂತ್ರವನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟಪತಿ ಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತಲಿ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಈ ಅರೆತಲೆ ಶೋಲೆ, ಮೈಗ್ರೇನು, ಆಫ್ ಮೈಗ್ರೇನು ಮತ್ತು ಒತ್ತಲೆ ನೋವು ಅಂತಂದರೆ ಒಂದೇ ಕಡೆ ನೋಯ್ತಾ ಇರುತ್ತೆ ಯಾವಾಗಲೂ. ಇದಕ್ಕೆ ಕಾರಣ ಏನು ಅಂತಂದರೆ, ಒಂದು ಚಿಂತೆ, ಪಾಪ ಪ್ರಜ್ಞೆ ಅನ್ನೋದಿತ್ತು ಅಂತಂದರೆ ಒತ್ತಲೆ ನೋವು ಬರುತ್ತೆ. ಅಯ್ಯೋ ನಾನು ಮಾಡಬಾರ್ದಿತ್ತು ಅದು ಯಾರಿಗೂ ಬೈದಿರ್ತೀರ, ಅವರೇ ತಲೆ ಕೆಡ್ಸ್ಕೊಂಡು ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಓದಾಡ್ತಾ ಇರ್ತೀರ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಮುದ್ರೆನ ಮಾಡ್ತು ಅಂತಂದರೆ ಒತ್ತಲೆ ನೋವು ಹೊರಟೋಗ್ಬಿಡುತ್ತೆ. ಯಾವ ಮುದ್ರೆ? ಹೃದಯ ಮುದ್ರೆ. ನೋಡಿ, ತೋರ್ಬೆಳ್ಳು ಮಾಡಿಸಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತು ಅಂತಂದರೆ ಅರೆತಲೆ ಶೋಲೆ ನಿವಾರಣೆ ಆಗ್ತದೆ. ಮೈಗ್ರೈನು, ಒತ್ತಲೆ ನೋವು ಹೊರಟೋಗ್ಬಿಡುತ್ತೆ. ಎಷ್ಟು ನಿಮಿಷ ಮಾಡಬೇಕು? 20 ನಿಮಿಷಗಳ ಕಾಲ ಮಾಡಿ. ಕೆಲವೇ ದಿನ, ಒಂದು 10 ದಿನ ಮಾಡಿ, ಸಂಪೂರ್ಣವಾಗಿ ಹೊರಟೋಗ್ಬಿಡುತ್ತೆ. ಆಗಲಿ 1 ತಿಂಗಳು ಮಾಡಿ, 1 ತಿಂಗಳಲ್ಲಿ ನಿವಾರಣೆ ಆಗ್ತವೆ. ಇದೆಲ್ಲ ಡ್ರಗ್ಲೆಸ್ ಥೆರಪಿ. ಇದನ್ನು ಮಾಡ್ಕೊಳ್ಳಿ, ತಲೆನೋವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಜೊತೆಗೆ ಇನ್ನೊಂದೇನು ಅಂತಂದರೆ, ಇದೇ ಸೆಪ್ಟೆಂಬರ್ 22ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ. ಈ ಆನ್ಲೈನ್ ಕ್ಲಾಸಸ್ಸು ನಲ್ಲಿ ಏನು ಹೇಳ್ಕೊಡ್ತೀವಿ ಅಂದರೆ, ನೆಗೆಟಿವ್ ಎನರ್ಜಿ ರಿಮೂವಲ್ಲು ಅಂತಂದರೆ, ಮೇಯ್ನಾಗಿ ನಮ್ಮನ್ನು ಹಾಳು ಮಾಡ್ತಾ ಇರೋದು ನೆಗೆಟಿವ್ ಎನರ್ಜೀಸ್ ಅಂತಂದರೆ, ದೇಹದಲ್ಲಿ, ಮನೆಯಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನ ಯಾವ ರೀತಿ ಹೊರ ಹಾಕುವಂಥದ್ದು, ಕೆಟ್ಟ ಆಲೋಚನೆಗಳು ಬರೋದನ್ನು ಯಾವ ರೀತಿ ಹೊರ ಹಾಕುವಂಥದ್ದು. ಮತ್ತು ಇನ್ನೊಂದು ಮೇಯ್ನಾಗಿ ಏನು ಅಂತಂದರೆ, ಈ ಬ್ಲ್ಯಾಕ್ ಮ್ಯಾಜಿಕ್ಕು, ಮಾಟ ಮಂತ್ರ, ವಾಮಾಚಾರ ಹೇಗೆ ಅದರಿಂದ ಹೊರಗಡೆ ಬರುವಂಥದ್ದು, ಹೇಗೆ ಅದನ್ನು ತಕ್ಕೊಳ್ಳುವಂಥದ್ದು. ಈಗ ನೀವು ಒಂದು ತೆಗೆಸ್ತು ಅಂತ ಮತ್ತೆ ಮಾಡ್ತಾರೆ, ಮತ್ತು ಜೀವನ ಪರ್ಯಂತ ಅದು ಮತ್ತೆ ಬರಬಾರ್ದು ಅಂದರೆ ಏನು ಮಾಡಬೇಕು, ಮತ್ತು ಮಾಡಿಸಿರೋಂಥವ್ರಿಗೆ ಅವ್ರಿಗೆ ತಿರುಗು ಬಾಣ ಆಗಿ ಹೇಗೆ ಅದು ಕನ್ವರ್ಟ್ ಆಗಬೇಕು ಅನ್ನೋಂಥದ್ದನ್ನು ಎಲ್ಲವನ್ನ ಕೂಡ ಈ ಒಂದು ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಮಿಸ್ ಮಾಡದೆ ಈ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ, ಒಬ್ಬರು ಜಾಯ್ನ್ ಆಯ್ತು ಅಂದ್ರೆ ಮನ್ಮಂದಿಯೆಲ್ಲ ಕೂಡ ಅದನ್ನು ವಿಚಾರವನ್ನು ತಿಳ್ಕೊಂಡು ಜೀವನ ಪರ್ಯಂತ ನೆಗೆಟಿವ್ ಎನರ್ಜಿನ ದೂರ ಇಡ್ಬೋದು. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದು. ಇದೇ ಆನ್ಲೈನ್ ಕ್ಲಾಸಿನ ಒಂದು ಅದ್ಭುತವಾದಂಥದ್ದು ವಿಚಾರ. ಇನ್ನು ಜೀವನದಲ್ಲಿ ಏನು ಅಂತಂದರೆ, ನಾನಾ ರೀತಿಯಂಥ ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ. ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ, ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ. ಅದಕ್ಕೋಸ್ಕರ ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು, ಕುಂಡಲಿನಿ. ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ, ಹೋದ ಸರಿನೂ ಕರ್ಕೊಂಡೋಗಿದ್ವಿ. ಒಂದು ವರ್ಷ ಆಯಿತು, 1 ವರ್ಷ ಗ್ಯಾಪ್ ಆಯಿತು. ಮತ್ತೆ ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ. ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಯೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಿಗೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು. ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ ಅಂತ ಹೊರಟೋಗ್ಬಿಡ್ತದೆ ಇದೆಲ್ಲ.
ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಅದೇ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಇನ್ನು ನಿಮ್ಮ ಹಣೆ ಬರಹವೇ ಸರಿಯಿಲ್ಲ ಅಂತಂದರೆ, ಶತ್ರುಬಾಧೆಗಳು ಜಾಸ್ತಿ ಆಗ್ತಾಯಿತ್ತು ಅಂತಂದರೆ, ಕಷ್ಟ ನಷ್ಟ ಅನಿಷ್ಟಗಳು ಜಾಸ್ತಿ ಆಗ್ತಾಯಿತ್ತು ಅಂತಂದರೆ ಗೊತ್ತಲ್ಲ, ಇದಕ್ಕೆಲ್ಲ ಏನು ಮಾಡಬೇಕು ಅಂತ ನಾನು ಅದನ್ನು ಹೇಗೆ ಹೊರಗಡೆ ಬರಬೇಕು ಅನ್ನೋಂಥ ಅದ್ಭುತವಾದಂಥ ತಂತ್ರವನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಗೊತ್ತಲ್ಲ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಹಣೆ ಬರಹವೇ ಸರಿಯಿಲ್ಲ, ನಮಗೆ ಬರೀ ಕಷ್ಟಗಳಾಗ್ತದೆ, ನೆಗೆಟಿವ್ ಎನರ್ಜಿ. ಇದು ಯಾಕೆ ನಿಮಗೆ ಹಣೆ ಬರಹ ಸರಿ ಆಗ್ತಾಯಿಲ್ಲ, ಕಷ್ಟಗಳಾಗುತ್ತೆ, ನಷ್ಟಗಳಾಗುತ್ತೆ, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅನ್ನೋಂಥದ್ದನ್ನು ನಾವು ಮಾಡೋದಾಯಿತು ಅಂತಂದರೆ, ನೀವು ಈ ಒಂದು ಸರಳವಾದಂಥ ಸುಲಭವಾದ ತಂತ್ರವನ್ನು ಮಾಡಿಕೊಳ್ಳಿ ಗೊತ್ತಲ್ಲ. ಏನು ಆ ಒಂದು ಅದ್ಭುತವಾದ ತಂತ್ರ ಅಂತ ನಾವು ನೋಡೋದಾಯಿತು ಅಂತಂದರೆ, ನೋಡಿ, ಈ ನಿಮ್ಮ ಹಣೆ ಬರ ಏನಕ್ಕೆ ಬರ್ತಾ ಸರಿತಾ ಹೋಗ್ತಾ ಇಲ್ಲ, ಇದು ಸುಲಭವಾದಂಥ ಕೆಲಸ ನಷ್ಟ ಆಗ್ತದೆ ಅಂತಂದರೆ, ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಬುದ್ಧಿಯಲ್ಲಿ, ನಿಮ್ಮ ಜ್ಞಾನದಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದು ಯಾಕೆ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಒಂದು ವಿಚಾರಕ್ಕೆ ನೀವು ಕೈ ಹಾಕ್ತೀರಾ, ಅದು ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆಗ್ತಿದ್ದಂಗೆ ಅಯ್ಯೋ ಬಿಡೋ, ನನ್ನ ಹಣೆ ಬರೀನೇ ಸರಿ ಇಲ್ಲ, 100 ಸರಿ ಹೇಳ್ಕೊಂಡು ನೀನು ಹಣೆ ಬರೀ ಕೆಟ್ಟು ಹೋಗ್ಬಿಡ್ತದೆ ಒಂದು. ಮತ್ತು ಅಯ್ಯೋ ನಾನೇನು ಮಾಡೋದು ಸಕ್ಸಸ್ ಆಗಲ್ಲ, ನಾವೇನು ಮಾಡೋದು ಸಕ್ಸಸ್ ಮಗದ ನೆಗೆಟಿವ್, ಅಯ್ಯೋ ನೀನು ಬಿಸ್ನೆಸ್ ಮಾಡ, ಅಯ್ಯೋ ಯಾರು ಉದ್ಧಾರ ಆಗೋರು ಬಿಸ್ನೆಸ್ ಮಾಡಿ ಅನ್ನೋದು. ಬೇರೆದ ಯಾವರೆಲ್ಲ ಕಳ್ಳನ ಮಕ್ಕಳು ಎಲ್ಲ ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಎಲ್ಲರೂ ಮೋಸ ಮಾಡಿಬಿಡ್ತಾರೆ ವ್ಯಾಪಾರದಲ್ಲಿರೋರು ಎಲ್ಲರೂ. ವ್ಯಾಪಾರ ಅಂತಂದರೆ ಟೆಕ್ನಿಕ್ಗಳಿರ್ತವೆ, ಏನೋ ಇದು ಮಾಡ್ತಾರೆ, ಎಲ್ಲರೂ ಮೋಸ. ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಇರೋವಂಥ ಎಲ್ಲ ಅವ್ರು ಹೇಳೋದು ಹೆಂಗೆ ಅಂತೆ, ನೆಗೆಟಿವ್ ಎನರ್ಜಿ ಹೆಂಗೆ ಫಾರ್ಮ್ ಆಗುತ್ತೆ ಅಂತಾರೆ, ಇವರ ಒಂದು ಕೆಲಸ ಆಗದಿದ್ದಕ್ಕೆ ಎಲ್ಲರೂ ತಪ್ಪು ಅನ್ನುವಂಥ ಒಂದು ಮನೋಭಾವನೆ ಇತ್ತು ಅಂತಂದಾಗ ಇವರಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನೀವು ಒಂದು ಬಿಸ್ನೆಸ್ ಮಾಡಿದೆ, ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಮಾಡಿ ಮೋಸ ಮಾಡೋಕ್ಕಾಗುತ್ತಾ? ನಾವು ಮೋಸ ಮಾಡಿ ಬಿಸ್ನೆಸ್ ಮಾಡೋಕ್ಕಾಗತ್ತಾ? ನಮ್ಗೆ ಮೋಸ ಮಾಡೋಕ್ಕೆಲ್ಲ ಇಷ್ಟ ಇಲ್ಲಪ್ಪ ಅಂದರೆ ಇವನು ಬಿಸ್ನೆಸ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅದಕ್ಕೆ ಮೋಸ ಅನ್ನುವಂಥ ಒಂದು ಬಣ್ಣ ಕಟ್ಟಿ ಆ ಬಿಸ್ನೆಸ್ನ ಮಾಡಲ್ಲ ಅಂತ ಇಂಡೈರೆಕ್ಟಾಗಿ ಹೇಳೋದಕ್ಕೋಸ್ಕರ ನಾನು ಮೋಸ ಮಾಡಲ್ಲ ಅಂದರೆ ಬಿಸ್ನೆಸ್ ಮಾಡಲ್ಲ ಅಂತ ಹೇಳ್ದೆ. ಮೋಸ ಮಾಡಲ್ಲ ಅಂದರೆ ಬಿಸ್ನೆಸ್ ಮಾಡಲ್ಲ ಅಂತ ಅರ್ಥ ತಿಳ್ಕೊಬಿಡ್ಬೇಕು ನಾವು. ಅಂದರೆ ಈತನ ಒಂದು ನಿರಾಸೆಗೋಸ್ಕರ ಯಾವುದೋ ಒಂದು ಹುಡುಗಿ ಕೈ ಕೊಟ್ಟಳು, ಏನೋ ಪ್ರೀತಿಸ್ತಾ ಇದ್ದೆ, ಅವಳು ಮದುವೆ ಆಗಲಿ, ಇನ್ನೊಬ್ಬನ ಜೊತೆ ಮದುವೆ ಆದಳು. ಅವು ಯಾವ ಹುಡುಗಿರೂ ಸರಿ ಇಲ್ಲ ಪ್ರಪಂಚದಲ್ಲಿ ಅಂತ ಅಂದ್ಬಿಟ್ರೆ, ಎಲ್ಲ ಹುಡುಗಿರು ಸರಿ ಇಲ್ಲ ಅಂದ್ಬಿಟ್ರೆ, ಎಲ್ಲ ಹುಡುಗಿರು ಕೈ ಕೊಡೋ ಅಂತಾರೆ, ಎಲ್ಲ ಹುಡುಗಿರು ಮೋಸ ಮಾಡೋ ಅಂತಾರೆ ಅಂದ್ಬಿಟ್ರೆ, ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬಿಡಿ ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದೇನಿಲ್ಲ. ಇಟ್ಟ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ. ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ. ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ.
ನಿಮಗೂ ಹಂಗೆ ಆಗಬೇಕಲ್ವ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ. ನೀವೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ, ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಅಲ್ವಾ. ಎಲ್ಲ ನಿಮ್ಮ ಮದುವೆ ಮಾಡ್ಕೊಳ್ಳ, ಅಯ್ಯೋ ನಿಮ್ಮ ಮದುವೆ ಸೆಟ್ ಆಗಿಲ್ಲ, ಮದುವೆ ಆಗಿಲ್ಲ, ಅಯ್ಯೋ ಮದುವೆ ಎಲ್ಲ ಯಾರಿವಾಗ ಅಪ್ಪ ಅಮ್ಮನ ನೋಡ್ಕೊಂಡಿರ್ತಾರೆ. ಎಲ್ಲ ಅವ್ರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ, ಗಂಡನ ಬೈತಾರೆ, ಇದು ಮಾಡ್ತಾರೆ, ಹಿಂಸೆ ಕೊಡ್ತಾರೆ. ಬೇಡ ಅಂದ್ಬಿಟ್ರೆ ಎಲ್ಲರೂ ಹಂಗೆ ಅಂದ್ಬಿಟ್ರೆ 108 ಉದಾಹರಣೆ. ಇವಾಗ ವ್ಯಾಪಾರ ಅಂದಂಗೆ ಪ್ರಪಂಚದಲ್ಲಿರೋರೆಲ್ಲ ಮೋಸ ಮಾಡೋವಂಥವ್ರು, ವ್ಯಾಪಾರಸ್ಥರೆಲ್ಲ ಮೋಸನೇ ಮಾಡ್ತಾರೆ ಅಂತ ಅಂದ್ಬಿಡೋದು. ಎಲ್ಲರೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀತಿ ನಿಯಮಗಳು ಎಲ್ಲ ಇರುತ್ತೆ. 10 ರೂಪಾಯಿ ಇರೋದನ್ನು ಮಾರ್ಕೆಟಿಂದ ತಂದು 20 ರೂಪಾಯಿಗೆ ಸೇಲ್ ಮಾಡ್ತಾನೆ. ಯಾಕಂದರೆ ಇವನು ಮಾರ್ಕೆಟ್ಗೆ ಹೋಗ್ತಾನೆ, ತೊಗೊಂಡು ಬರ್ತಾನೆ, ಇವನ ಕೈಗೆ ಸಿಗೋಂಗೆ ಮಾಡ್ತಾನೆ. ಆ ಒಂದು ಈಸಿನೆಸ್ಗೋಸ್ಕರ ಈತ ಏನು ಮಾಡ್ತಾನೆ, 10 ರೂಪಾಯಿ ಎಕ್ಸ್ಟ್ರಾ ಇಡ್ತಾನೆ. ಯಾಕಂದರೆ ಇವನಿಗೂ ಲಾಭ ಆಗುತ್ತೆ. 10 ರೂಪಾಯಿದೇ ಅದು ವಸ್ತು, ಇವನು 10 ರೂಪಾಯಿ ಇಟ್ಕೋತಾನೆ. ಇದು ಒಂದು ವ್ಯವಸ್ಥೆ. ಇದನ್ನು ಮೋಸ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅವನ ಒಂದು ಶ್ರಮಕ್ಕೆ ನಾವು ಕಟ್ಟುವಂತಹ ಒಂದು ಬೆಲೆ. ಈಗ ಅವನು 10 ರೂಪಾಯಿ ತೆಗೆದುಕೊಂಡು 10 ರೂಪಾಯಿ ಇರುವಂಥದ್ದನ್ನು 20 ರೂಪಾಯಿಗೆ ಸೇಲ್ ಮಾಡಿ ಅವನು 150 ರೂಪಾಯಿಗೆ ಸೇಲ್ ಮಾಡ್ತಾನೆ, ಅದು ಮೋಸ. ಒಂದು ವಸ್ತುಗೆ ಡಬಲ್ ಹೇಳಲಿ, ತ್ರಿಬಲ್ ಹೇಳಿ, ಹೋಗ್ಲಿ ಬಿಡಪ್ಪ ಎಲ್ಲೂ ಅನಿವಾರ್ಯ ಸಿಗ್ತಾ ಇಲ್ಲ ಇವನ ಹತ್ರ ತಗೊಳ್ಳೋಣ, ಅದು 10ರಷ್ಟು ಹೇಳ್ತಂದರೆ ಅದು ಅನ್ಯಾಯ, ಅದು ಮಾಡಬಾರ್ದು. ಗೊತ್ತಲ್ಲ, ಹಂಗನ್ಬಿಟ್ಟು ಎಲ್ಲರೂ ಅದೇ ಥರ ಮಾಡ್ತಾರೆ. ಏನು MRP ಇದೆ ಅದು ರೇಟ್ 20% ಇರುತ್ತೋ 50% ಇರುತ್ತೋ. ನೀವು ಇವಾಗ ದೀಪಾವಳಿ ಬರುತ್ತೆ, ಒಂದು ಪಟಾಕಿ ಅದ್ರ ಮೇಲೆ ಬಾಕ್ಸ್ ಮೇಲೆ ನೀವು ನೋಡಿ 2500 ರೂಪಾಯಿಂದ ಹಾಕಿರ್ತದೆ. ಅದನ್ನು 500 ರೂಪಾಯಿ ಕೊಡ್ತಾನೆ ಅಲ್ವ. ಎಷ್ಟೊಂದು ಅದನ್ನು ನೀವು ಏನೇ ತೊಗೊಳ್ಳಿ MRP ಮೇಲೆ 30% ಅಂತ ಹೇಳ್ತಾರೆ. ಬರೀ ಅದು 5% 10% ಸಿಗುತ್ತೆ ಅಲ್ಲ. ಸುಮ್ಮನೆ ಲಾಗಕ್ಕೆ ನೀವು ಪಟಾಕಿ ತೊಗೊಳ್ಳಿ 2500 ರೂಪಾಯಿ ಅಂತ ಹಾಕಿರ್ತಾನೆ. ಅದಲ್ಲ, ಅದು 500 ರೂಪಾಯಿಗೆ 500 ರೂಪಾಯಿ ನೀವು 2000 ರೂಪಾಯಿನ 700 ರೂಪಾಯಿ ಕೊಡಿ ಅಂತಾನೆ. ಇಲ್ಲಪ್ಪ ಆಗಲ್ಲ, ಆಯಿತು 500 ರೂಪಾಯಿ ಕೊಟ್ಬಿಡಿ. ಇಲ್ಲ 400 ಕೊಡಿ, ಇಲ್ಲ ಆಯಿತು 450 ರೂಪಾಯಿ ಕೊಟ್ಬಿಡಿ, ಲಾಸ್ಟ್ ಅದಕ್ಕಿಂತ 1 ರೂಪಾಯಿ ಕಡಿಮೆ ಆಗಲ್ಲ ಕೊಟ್ಬಿಡ್ತಾರೆ. ಅಲ್ಲಿ ಇಷ್ಟಿರುತ್ತೆ 2500. MRP ಮೇಲೆ ಗೌರ್ಮೆಂಟ್ ಹೇಳಿದೆ ನೀವು ಎಷ್ಟು ಬೇಕಾದ್ರೂ ಬಾರ್ಗೇನ್ ಮಾಡ್ಬೋದು ಅಂತ. ಗೊತ್ತಲ್ಲ, ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ನೀವು ಜಾಸ್ತಿ ನಾನು ಸರಿ ಇಲ್ಲ, ಪ್ರಪಂಚದಲ್ಲಿರೋರೆಲ್ಲ ಕೆಟ್ಟವರು, ಶ್ರೀಮಂತರೆಲ್ಲ ಮೋಸ ಮಾಡೋವಂಥವ್ರೆ, ಗೊತ್ತಲ್ಲ, ಬಡವರೆಲ್ಲ ನಿಷ್ಪ್ರಯೋಜಕರು, ಬಡವರೆಲ್ಲ ಪಾಪಕ್ಕೆ ಶೋಷಣೆಗೆ ಒಳಗಾದಂಥವ್ರು. ಇವರು ಎಷ್ಟೊಂದು ಜನ ಕುಡಿದು ತಿಂದು ತನ್ನ ದುಡ್ಡನ್ನೆಲ್ಲ ಹಾಳು ಮಾಡಿ ಆತ ಶ್ರೀಮಂತ ಆಗದೇನೆ ಬಡವ ಆಗಿತ್ತು ಅಂತಂದರೆ, ಅವನೊಂದು ದುಶ್ಚಟಗಳಿಂದ ದಾಸ ಆಗಿತ್ತು ಅಂತಂದರೆ, ಅವನು ಇಂಪ್ರೂವ್ಮೆಂಟ್ ಆಗಿಲ್ಲ, ಎಷ್ಟು ಶ್ರಮ ಪಟ್ಟಿಲ್ಲ, ಬುದ್ಧಿ ಉಪಯೋಗಿಸಿಲ್ಲ ಅಂತ ಅಂದ್ಬಿಟ್ಟು ಬರೀ ಕುಲಿಲೇ ಇದ್ಬಿಟ್ಟು ಅವನು ಬಡವ ಆಗಿತ್ತು ಅಂತಂದರೆ, ಬಿಡು ಅವ್ರ ಆಫೀಸ್ ಬಾಸ್ ತುಳಿತಾರೆ ಅವನ್ನ. ಅದಕ್ಕೆ ಮುಂದೆ ಬಡವ್ರನ್ನ ಯಾರು ಉದ್ಧಾರ ಆಗಕ್ಕೆ ಬಿಡಲ್ಲ ಅಂತ ಈ ರೀತಿ ನೆಗೆಟಿವ್ ಹೇಳ್ತಾ ಇತ್ತು ಅಂದ್ರೆ ನಿಮ್ಮ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೆಗೆಟಿವ್ನ ಇವತ್ತಾಗಲಿ ನಾಳೆ ಆಗುತ್ತೆ. ಈ ಹುಡುಗಿ ಮದುವೆ ಆಗಿ ಇನ್ನೊಂದು ಹುಡುಗಿ ಮದುವೆ ಆಗ್ತಾಳೆ, ಈ ಬಿಸ್ನೆಸ್ ಸೆಟ್ ಇನ್ನೊಂದು ಬಿಸ್ನೆಸ್ ಮಾಡೋಣ, ಇವನ್ನ ಮೋಸ ಮಾಡೋ ಇನ್ನೂ ಎಲ್ಲರೂ ಮೋಸ ಮಾಡ್ತಾರೆ, ಇಲ್ಲ ಈ ಥರದ್ದು ಅಂದ್ಕೋಬೇಕು. ಅದಕ್ಕೋಸ್ಕರ ಇದನ್ನು ನೀವು ಪಾಸಿಟಿವ್ ಆಗಿರಿ. ಮತ್ತು ನೀವು ಅರಿಶಿಣದ ಒಂದು ವೀಳ್ಯದೆಲೆ ತಗೊಳ್ಳಿ, ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಒಂದು ಹಾಲು ಕಲಸಿ ಅದಕ್ಕೆ ಗೋಪುರದ ಥರ ಮಾಡ್ಕೊಳ್ಳಿ. ಗೊತ್ತಲ್ಲ, ಗೋಪುರದ ಥರ ಮಾಡಿಬಿಟ್ಟು ನೀವು ನಿಮ್ಮ ಹೆಸರನ್ನು ಒಂದು ಚೀಟಿ ತೆಗೆದುಕೊಂಡು ನಿಮ್ಮ ಹೆಸರನ್ನ ಮತ್ತು ಓಂ ಭೈರವ ರುದ್ರಾಯ ನಮಃ ಅಂತ ಒಂದು ಚೀಟಿಯಲ್ಲಿ ನಿಮ್ಮ ಕೆಳಗಡೆ ಹೆಸರನ್ನ ಬರೆದು ಅದರ ಮೇಲೆ ವೀಳ್ಯದೆಲೆ ಇಟ್ಟು ಅದರ ಮೇಲೆ ಈ ಒಂದು ಅರಿಶಿಣದ ಗೋಪುರವನ್ನು ಇಟ್ಟು ಓಂ ಭೈರವರುದ್ರಾಯ ಮತ್ತು 108 ಸರಿ ಅದರ ಮೇಲೆ ಜಪ ಮಾಡಿ. ಸಾಧ್ಯ ಆಯಿತು ಅಂದರೆ ಕುಂಕುಮ ತೊಗೊಂಡು 108 ಸರಿ ಓಂ ಭೈರವರುದ್ರಾಯ ನಮಃ, ಓಂ ಭೈರವರುದ್ರಾಯ ನಮಃ, ಭೈರವರುದ್ರಾಯ ನಮಃ, ಭೈರವರುದ್ರಾಯ ಅಂತ 108 ಸರಿ ಮಾಡಿ ಅದನ್ನು ನೆಕ್ಸ್ಟ್ ದಿನ ಏನು ಮಾಡಿ ಅಂತಂದರೆ ಅದನ್ನು ಒಂದು ಸರಿ ಪೂಜೆ ಮಾಡಿ ಅದನ್ನು ಮರದ ಕೆಳಗಡೆ ಹಾಕಿ ಅಥವಾ ನೀರಿತ್ತು ನೀರು ಹರಿಯುವಂಥ ನೀರಲ್ಲಿ ಬಿಡಿ. ಇಷ್ಟು ಮಾಡ್ತು ಅಂತದನ್ನು ನೋಡಿ ನಿಮಗೆ ಹೆಂಗೆ
ನೀವು ನೆಗೆಟಿವ್ ಇದ್ದದ್ದು ನೀವು ಎಷ್ಟು ಪಾಸಿಟಿವ್ ಆಗ್ತೀರಾ ಮತ್ತು ನಿಮ್ಮ ಹಣೆ ಬರವೇ ಚೇಂಜ್ ಆಗ್ತಾ ಬರುತ್ತೆ. ನೀವು ಏನು ಕೆಲಸ ಕಾರ್ಯಗಳು ಮಾಡೋದು ಕೂಡ ಸಕ್ಸಸ್ ಆಗುತ್ತೆ. ಎಲ್ಲ ಸಮಸ್ಯೆಗಳು ಮುಗಿದೋಗ್ಬಿಡುತ್ತೆ ಅಲ್ಲ. ಮತ್ತು ಯಾರ್ಯಾರಿಗೆ ಸಮಸ್ಯೆ ಆಗ್ತಾಯಿದೆ ನಿಮ್ಮ ಹೆಸರನ್ನು ಬರೆದು ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮ್ಮ ಪವಾಡವೇ ನಡೆದು ಬಿಡುತ್ತೆ ನಿಮ್ಮ ಜೀವನದಲ್ಲಿ ಅಂತಲ್ಲ. ಇದು ವಿಶೇಷವಾದ ತಂತ್ರದ ವಿಚಾರ. ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿನ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ, ನಿಮ್ಮ ಹತ್ರ ಎಷ್ಟೊಂದು ಜಾತಕ, ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ, ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ಟಾಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತ ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ. ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು. ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ ಮೆನ್ನು, ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು, ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕ ಒಂದು ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂದರು ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು, ಇವ್ರನ್ನ ಒಂಥರ ನೋಡೋವಂಥದ್ದು, ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಇದ್ದದ್ದು ಏನೋ ನಾನಾ ರೀತಿ ಅಂತ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಗೊತ್ತಲ್ಲ. ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿ ಒಂದು ವಿಚಾರ, ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ